ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಯುದ್ಧದ ಸತ್ಯ, ಯಾವ ಸ್ವರೂಪದಲ್ಲಿ ಈ ಯುದ್ಧ ನಡೆದಿದೆ ಮತ್ತು ಯುದ್ಧಕ್ಕೆ ಸದ್ಯಕ್ಕೇನು ಕದನ ವಿರಾಮ ಆಗಿದೆ. ನೋಡಿ, ಕದನ ವಿರಾಮದಲ್ಲೂ ಕೂಡ ಯಾವುದೇ ಭಾಳ ಮುಖ್ಯವಾಗಿ ಒಂದು ಕಡೆಯಿಂದ ಕದನ ವಿರಾಮ ಘೋಷಣೆ ಆಗುತ್ತೆ, ಮತ್ತೊಂದು ಕಡೆಯಿಂದ ಕದನ ವಿರಾಮದ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಬಿಡ್ತಾರೆ. ನಮ್ಮದು ಕಡೆ ದಾಳಿ ಆಗಬೇಕು ಅಂತ ಹೇಳ್ಕೊಳ್ತಾರೆ. ಇದರ ನಂತರ ಯುದ್ಧ ನಿಲ್ಲುತ್ತೆ, ಯುದ್ಧ ನಿಂತಿದೆ ಅನ್ನುವಂಥ ವಾತಾವರಣಕ್ಕೆ ಬಂದು ನಿಂತಿದೆ. ಆದರೆ ಈಗ ಶುರುವಾಗಿರುವಂಥದ್ದು ಸತ್ಯದ ಅನಾವರಣಗಳು. ಇರಾನ್ ಕೂಡ ಒಪ್ಕೊಂಡಿದೆ ತನ್ನ ನೆಲದಲ್ಲಿ ಅಣ್ವಸ್ತ್ರ ಘಟಕಗಳಿಗೆ ಅಪಾರವಾದಂಥ ಹಾನಿಯಾಗಿದೆ ಅಂತೇಳಿ. ಆದರೆ ಅಮೆರಿಕ ಕೂಡ ಹೇಳ್ತಾ ಇದೆ, ನಾವೇನು ಅವರ ಶಾಶ್ವತವಾದಂಥ ಪ್ರೋಗ್ರಾಮನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಣ್ವಸ್ತ್ರ ಪ್ರೋಗ್ರಾಮ್ಗಳನ್ನು ಒಂದು ಕೆಲವು ತಿಂಗಳ ಕಾಲ ಮುಂದೂಡಿಕೆ ಆಗುವಂಥ ರೀತಿಯಲ್ಲಿ ಅವರಿಗೆ ಪೆಟ್ಟು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ತಾರೆ. ವರದಿ ಅಂತೂ and they came back and it was a great thing and it's going very well. ಯುದ್ಧ 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 ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಇಡೀ ವಿಶ್ವಕ್ಕೆ ವ್ಯಾಪಿಸುವ ಭೀತಿ ಎದುರಾಗಿತ್ತು. ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗದಿದ್ದರೂ ಮಧ್ಯಪ್ರಾಚ್ಯದ ಯುದ್ಧದ ಹೊಡೆತ ಆರ್ಥಿಕವಾಗಿ ತಟ್ಟುವ ಆತಂಕ ಇದ್ದೇ ಇತ್ತು. ಎರಡೂ ದೇಶಗಳ ನಡುವಿನ ಯುದ್ಧಕ್ಕೆ ಸಡನ್ ಆಗಿ ಎಂಟ್ರಿ ಕೊಟ್ಟ ಅಮೆರಿಕ ಒಂದು ರಾತ್ರಿ ಬೆಂಕಿ ಬಿರುಗಾಳಿ ಎಬ್ಬಿಸಿ ನಂತರ ಇರಾನ್ ಪ್ರತೀಕಾರದ ದಾಳಿ ಮಾಡುತ್ತಿದ್ದಂತೆ ಯುದ್ಧ ಇಲ್ಲಿಗೆ ಸಮಾಪ್ತಿ ಎಂದು ಹೇಳಿ ಕದನ ವಿರಾಮವನ್ನೇ ಘೋಷಿಸಿಬಿಟ್ಟಿದ್ದರು ಡೊನಾಲ್ಡ್ ಟ್ರಂಪ್. ಇರಾನ್ನ ಪರಮಾಣು ಸ್ಥಾವರಗಳು ನಾಶ, ಕಡೆಗೂ ಸತ್ಯ ಒಪ್ಪಿಕೊಂಡ ಇರಾನ್. ಯುದ್ಧದಲ್ಲಿ ಆದ ಹಾನಿ ಬಗ್ಗೆ ಇರಾನ್ ಸರ್ಕಾರ ಎಲ್ಲೂ ಕೂಡ ಅಧಿಕೃತವಾಗಿ ಲೆಕ್ಕ ಕೊಡುತ್ತಲೇ ಇರಲಿಲ್ಲ. ಇದೀಗ ಎಲ್ಲವನ್ನೂ ಒಪ್ಪಿಕೊಂಡಿದೆ. ಅಮೆರಿಕ ಕ್ಷಿಪಣಿಗಳ ದಾಳಿಯಿಂದ ಇರಾನ್ನ ಪ್ರಮುಖ ಪರಮಾಣು ಘಟಕಗಳೆಲ್ಲವೂ ನಾಶವಾಗಿವೆ ಎಂದು ಇರಾನ್ ಒಪ್ಪಿಕೊಳ್ಳುತ್ತಿದೆ. ಈ ಮೂಲಕ ಜಾಗತಿಕ ರಾಷ್ಟ್ರಗಳ ಮುಂದೆ ತನ್ನ ನಿಜಬಣ್ಣ ಬಯಲು ಮಾಡಿಕೊಂಡಿದೆ. ಅಮೆರಿಕ ದಾಳಿಗೂ ಮುನ್ನವೇ 400 ಕೆಜಿ ಯುರೇನಿಯಂ ಶಿಫ್ಟ್. ಅಣ್ವಸ್ತ್ರ ತಯಾರಿಗೆ ಸಾಕು ಆ ನಾಪತ್ತೆಯಾಗಿರೋ ಯುರೇನಿಯಂ. ಇರಾನ್ ಇಸ್ರೇಲ್ ಹಾವು ಮುಂಗುಸಿಯಂತೆ ಕಾದಾಡಿದ್ವು. ಇಡೀ ವಿಶ್ವ ನಿಂತು ನೋಡಿತ್ತು. ಎರಡು ಸೂಪರ್ ಪವರ್ ದೇಶಗಳು, ಅದರಲ್ಲೂ ಸುತ್ತಲೂ ಮುಸ್ಲಿಂ ದೇಶಗಳೇ ತುಂಬಿದ್ರು. ಏಕಾಂಗಿಯಾಗಿ ದಶಕಗಳಿಂದ ಹೋರಾಡುತ್ತಿದೆ ಇಸ್ರೇಲ್. 12 ದಿನಗಳ ಯುದ್ಧದಲ್ಲಿ ಒಂದರ ನಂತರ ಒಂದು ಭಯಾನಕ ವೆಪನ್ಗಳನ್ನು ಬಳಸಲಾಗಿತ್ತು. ಇಸ್ರೇಲ್ ಇರಾನ್ ಎರಡೂ ದೇಶಗಳ ಆಕಾಶದಲ್ಲಿ ಮಿಸೈಲ್ಗಳ ಸುರಿಮಳೆಯೇ ನಡೆದಿತ್ತು. ಆದರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತೋ ಅದಾಗಿ ಕೆಲವೇ ಗಂಟೆಗಳಲ್ಲಿ ದಿಢೀರ್ ಎಂಬಂತೆ ಯುದ್ಧ ನಿಂತೇ ಹೋಯಿತು. ಈಗ ಈ ಕದನ ವಿರಾಮದ ಹಿಂದಿನ ಸೀಕ್ರೆಟ್ ಬಗ್ಗೆಯೇ ಎಲ್ಲ ಕಡೆ ಚರ್ಚೆ. ಇದು ಅಮೆರಿಕಾದ ಗೂಢತಂತ್ರವೋ, ಇರಾನ್ ಕದ್ದು ಮುಚ್ಚಿ ಮಾಡಿರೋ ಷಡ್ಯಂತ್ರವೋ ಅಂತ. ಇರಾನ್ ತನ್ನ ಮೇಲಿನ ದಾಳಿಗೆ 3 ದಿನ ಮುನ್ನವೇ ಅಲ್ಲಿದ್ದ ಅಣ್ವಸ್ತ್ರ ಯುರೇನಿಯಂ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತು. ಅಣುಬಾಂಬ್ ತಯಾರಿಗೆ ಅಗತ್ಯವಾಗಿ ಬೇಕಾಗಿದ್ದ 400 ಕೆಜಿ ಯುರೇನಿಯಂ ಅನ್ನ ಇರಾನ್ ಬೇರೆ ಕಡೆ ಶಿಫ್ಟ್ ಮಾಡಿದೆ. 16 ಟ್ರಕ್ಗಳಲ್ಲಿ 400 ಕೆಜಿ ಯುರೇನಿಯಂಗಳನ್ನ ಯಾವುದೋ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಕದನಕ್ಕೂ ಮೊದಲು ಇರಾನ್ 60% ಸಂಸ್ಕರಿಸಿದ ಯುರೇನಿಯಂ ಅನ್ನ ಹೊಂದಿತ್ತು. ಆದರೆ ಅಣ್ವಸ್ತ್ರ ತಯಾರಿಗೆ ಅದನ್ನ 90% ಸಂಸ್ಕರಿಸುವುದು ಅಗತ್ಯವಿತ್ತು. ಒಂದೊಮ್ಮೆ ಇರಾನ್ ತನ್ನ ಬಳಿಯಿದ್ದ ಯುರೇನಿಯಂ ಅನ್ನ ಸ್ಥಳಾಂತರಿಸಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿದ್ದು ನಿಜವೇ ಆದಲ್ಲಿ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇದರಿಂದ ಹಿನ್ನಡೆ ಎಂದು ವಿಶ್ಲೇಷಿಸಲಾಗುತ್ತಿದೆ. 10 ಅಣುಬಾಂಬ್ ತಯಾರಿಸುವ ಯುರೇನಿಯಂ. ಇಸ್ರೇಲ್ ಅಮೆರಿಕಕ್ಕೆ ಭೀತಿ, ಕೋಲಾಹಲ. ನಾಪತ್ತೆಯಾಗಿರೋ ಯುರೇನಿಯಂ ಬಳಸಿ 10 ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರಿಸಬಹುದು. ಒಂದು ಅಣುಬಾಂಬ್ನಿಂದಲೇ ಅದೆಷ್ಟೋ ಭೂಭಾಗವನ್ನ ಸರ್ವನಾಶ ಮಾಡಬಹುದು. ಇನ್ನೂ 10 ಅಣುಬಾಂಬ್ಗಳಿದ್ರೆ ಹಲವು ದೇಶಗಳಲ್ಲಿ ಸರ್ವನಾಶ ಖಂಡಿತ. ಹಾಗಾಗಿಯೇ ಈಗ ಇಸ್ರೇಲ್ ಅಮೆರಿಕಕ್ಕೆ ಭೀತಿ ಶುರುವಾಗಿ ಬಿಟ್ಟಿದೆ. ಈ ಯುರೇನಿಯಂ ಅನ್ನ ಇರಾನ್ ಅದೆಲ್ಲಿ ಬಚ್ಚಿಟ್ಟುಕೊಂಡಿದೆ? ಈ ಮಾಯವಾಗಿರೋ ಯುರೇನಿಯಂ ಅನ್ನೇ ಬಳಸಿ ಇರಾನ್ ಅದಿನ್ನೇನು ಮಾಡಲು ಹೊರಟಿದೆ ಎಂದೆಲ್ಲ ಚಿಂತೆಗೀಡಾಗಿದೆ ಇಸ್ರೇಲ್ ಅಮೆರಿಕ. 12 ದಿನಗಳ ಯುದ್ಧದ ಭವಿಷ್ಯ ಮೊದಲೇ ಫಿಕ್ಸ್ ಆಗಿತ್ತ. ಟ್ರಂಪ್ ಮತ್ತು ಖಮೇನಿ ಮಧ್ಯೆ ವಾರ್ ಫಿಕ್ಸಿಂಗ್ ನಡೆದಿತ್ತ. ಇರಾನ್ ಮತ್ತು ಅಮೆರಿಕಾದ ನಡುವೆ ವಾರ್ ಸ್ಕ್ರೀನ್ ಮೊದಲೇ ಸ್ಕ್ರಿಪ್ಟ್ ಆಗಿತ್ತು ಅಂತ ಹೇಳಲಾಗ್ತಿದೆ. ಒಂದು ಕಡೆ ಟ್ರಂಪ್ ಬಾಂಬ್ ಹಾಕೋ ಮಾತನಾಡ್ತಾರೆ, ಇನ್ನೊಂದು ಕಡೆ ಇರಾನ್ ಅಲ್ಲಿಂದ ಎಲ್ಲ ಯುರೇನಿಯಂಗಳನ್ನ ಶಿಫ್ಟ್ ಮಾಡುತ್ತೆ. ಈ ನಡುವೆ ಟ್ರಂಪ್ ಹೇಳಿರೋ ಮಾತುಗಳು ಕೂಡ ವಾರ್ ಫಿಕ್ಸಿಂಗ್ನತ್ತಲೇ ಬೊಟ್ಟು ಮಾಡುತ್ತಿವೆ. ಅಮೆರಿಕಾದಿಂದ ಇರಾನ್ ಮೇಲೆ ದಾಳಿ ಮತ್ತು ದಿಢೀರ್ ಕದನ ವಿರಾಮ ಘೋಷಣೆ ಇದೆಲ್ಲವೂ ಕೂಡ ಅನುಮಾನಗಳನ್ನೇ ಮೂಡಿಸುತ್ತಿದೆ. ಇದಕ್ಕೆ ಪೂರಕ ಎಂಬಂತಿದೆ ನೆದರ್ಲ್ಯಾಂಡ್ಸ್ನಲ್ಲಿ ನಡೆಯುತ್ತಿರೋ ನ್ಯಾಟೋ ಸಭೆಯ ಪ್ರೆಸ್ ಮೀಟ್ನಲ್ಲಿ ಟ್ರಂಪ್ ಆಡಿರುವ ಈ ಮಾತುಗಳು. I think very good. Israel came back yesterday. I was so proud of them because they came back. They went out because they felt there was a violation.
And technically they were right, but it just wouldn't have worked out very well. And they brought the planes back. They had gone on to another journey because there was a little bit of a violation. And I said, you got to get them back. And they came back, and it was a great thing. And it's going very well. ಹೀಗೆ ಯುದ್ಧೋನ್ಮಾದ, ಯುದ್ಧ, ಕದನ ವಿರಾಮದ ಮಧ್ಯೆಯೇ ಇಷ್ಟೆಲ್ಲ ಸರ್ಕಸ್ಗಳನ್ನ ಮಾಡಿ ಸಾಧಿಸಿದ್ದಾದ್ರೂ ಏನು ಎಂಬ ಪ್ರಶ್ನೆಗಳು ಕಾಡುತ್ತಿವೆ. ಇಸ್ರೇಲ್ ಹಾಗೂ ಇರಾನ್ ಧಾರ್ಮಿಕವಾಗಿಯೂ ಭೂಮಂಡಲದಲ್ಲಿಯೂ ವಿಭಿನ್ನ ಹಾಗೂ ದೂರ ದೂರ. ಆದರೂ ಇಬ್ಬರ ನಡುವೆ ಯಾಕಿಷ್ಟು ಹೋರಾಟ, ಯುದ್ಧೋನ್ಮಾದ, ಅದರಿಂದ ಸಾಧಿಸಿದ್ದಾದ್ರೂ ಏನು ಅಂದ್ರೆ ಅದಕ್ಕೆ ಉತ್ತರಗಳೇ ಸಿಗೋದಿಲ್ಲ. ಇಸ್ರೇಲ್ಗೆ ಇರಾನ್ಗೆ ಪ್ರತಿಷ್ಠೆಯ ಯುದ್ಧವಾದ ಕಾರಣಕ್ಕೆ ಜನಸಾಮಾನ್ಯರಿಗೆ ನೋವು ಇದ್ದದ್ದೇ. ನಿತ್ಯವೂ ಜೀವ ಕೈಯಲ್ಲಿಡ್ಕೊಂಡು ಜೀವನ ಮಾಡುತ್ತಿದ್ದಾರೆ. ಹಾಗೆ ಈಗಲೂ ಬದುಕು ಕಟ್ಟಿಕೊಳ್ಳಲು ಪರದಾಡುವಂತಾಗಿದೆ. ಈ ಯುದ್ಧ ಇಸ್ರೇಲ್ ಇರಾನ್ಗಷ್ಟೇ ಅಲ್ಲದೆ ಜಾಗತಿಕ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರಿದೆ. ತೈಲ ಪೂರೈಕೆಗೆ ಅಡ್ಡಿ ಆತಂಕ ಎದುರಾಗಿದ್ದು ತೈಲ ಬೆಲೆ ಏರಿಕೆಯ ಬರೆ ಎಲ್ಲಾ ರಾಷ್ಟ್ರಗಳ ಮೇಲೂ ಬಿದ್ದಿದೆ. ಇಸ್ರೇಲ್, ಇರಾನ್ ಹಾಗೂ ಅಮೆರಿಕ ಸೇನಾ ನೆಲೆಗಳು, ಶಸ್ತ್ರಾಸ್ತ್ರ ಘಟಕಗಳು, ಪರಮಾಣು ಘಟಕಗಳು, ಸ್ಥಾವರಗಳ ಮರು ನಿರ್ಮಾಣದ ಹೊರೆ ಇದೀಗ 3 ರಾಷ್ಟ್ರಗಳ ಮೇಲೆ ಬಿದ್ದಿದೆ. ಯುದ್ಧ ಶುರು ಮಾಡಿದ್ದ ರಾಷ್ಟ್ರಗಳು ಒಮ್ಮೆಲೆ ನಿಲ್ಲಿಸಿದ್ದರಿಂದ ಜಾಗತಿಕ ರಾಷ್ಟ್ರಗಳ ಮುಂದೆ ಮುಜುಗರ ಎದುರಾಗಿದೆ. ಅಮೆರಿಕ ನಂಬಿಕೆಟ್ಟ ಇಸ್ರೇಲ್ ಅರ್ಧದಲ್ಲೇ ಯುದ್ಧ ನಿಲ್ಲಿಸಿದ ಕಳಂಕ ಎದುರಿಸಲಿದೆ. ಹಾಗೆ ವಿಶ್ವದ ರಾಷ್ಟ್ರಗಳ ಮುಂದೆ ದೊಡ್ಡಣ್ಣನಾಗುವ ಅಮೆರಿಕದ ದುರಾಸೆಗೆ ಇಸ್ರೇಲ್, ಇರಾನ್ ಬಲಿಯಾಗಿವೆ. ಅಮೆರಿಕ ಈ ಹಿಂದೆಯೂ ರಷ್ಯಾ, ಉಕ್ರೇನ್, ಭಾರತ, ಪಾಕಿಸ್ತಾನ ವಿಚಾರದಲ್ಲೂ ಮೂಗು ತೂರಿಸಿತ್ತು. ಸಂಧಾನ, ಕದನ ವಿರಾಮಗಳ ಘೋಷಣೆ ಮಾಡಿ ಮುಜುಗರಕ್ಕೀಡಾಗಿತ್ತು. ಈಗಲೂ ಅಮೆರಿಕದ್ದು ಅದೇ ಸ್ಥಿತಿ. ಟ್ರಂಪ್ ಹುಚ್ಚಾಟದಿಂದಾಗಿ ಇಡೀ ಜಾಗತಿಕ ಆರ್ಥಿಕತೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ. ಹೀಗಾಗಿ ಯುದ್ಧ ಅಂದಾಕ್ಷಣ ಅಲ್ಲೊಂದು ಆತಂಕ ಎದುರಾಗುವುದು ಸಹಜ. ಯುದ್ಧವೇನೋ ನಿಂತಿದೆ, ಆದರೆ ಯುದ್ಧದ ಬಳಿಕದ ಪರಿಣಾಮಗಳು ಕಾಣಿಸ್ತಿವೆ. ಇರಾನ್ನ ಗುಪ್ತಚರ ಮತ್ತು ಭದ್ರತಾ ಪಡೆಗಳು ದೇಶದಲ್ಲಿ ಇಸ್ರೇಲ್ನ ಗೂಢಚಾರ ಜಾಲದ ಭಾಗವಾಗಿದ್ದ ಶಂಕಿತ 700ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದೆ. ಇರಾನ್ನೊಂದಿಗಿನ ಇಸ್ರೇಲ್ನ 12 ದಿನಗಳ ಯುದ್ಧದ ಸಮಯದಲ್ಲಿ ಶಂಕಿತರನ್ನ ಬಂಧಿಸಲಾಗಿದೆ. ಇಸ್ರೇಲ್ ಜೊತೆಗಿನ ಕದನ ವಿರಾಮ ಒಪ್ಪಂದ ಜಾರಿಗೆ ಬಂದ 1 ದಿನದ ನಂತರ ದೇಶಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಇರಾನ್ 3ರನ್ನ ಗಲ್ಲಿಗೇರಿಸಿರುವುದಾಗಿ ಘೋಷಿಸಿದೆ. ಇನ್ನೊಂದು ಕಡೆ ಇಸ್ರೇಲ್ನಲ್ಲೂ ಪರಿಣಾಮಗಳು ಕಾಣಿಸ್ತಿವೆ. ಮುಂದಿನ ನಡೆ, ನಿರ್ಧಾರಗಳ ಬಗ್ಗೆ ಬೆಂಜಮಿನ್ ನೆತನ್ಯಾಹು ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇಸ್ರೇಲ್ನ ಮುಂದಿನ ನಡೆಗಳೂ ಕೂಡ ಕುತೂಹಲ ಮೂಡಿಸಿವೆ. ಈ ಎಲ್ಲದರ ಮಧ್ಯೆಯೇ ಮತ್ತೊಂದು ಆಘಾತಕಾರಿ ವಿಚಾರ ಬಹಿರಂಗವಾಗಿದೆ. ಯುದ್ಧ ಪ್ರಾರಂಭವಾದಾಗಿನಿಂದ 860ಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಗಾಜಾದೊಳಗೆ ನಡೆದ ಹೋರಾಟದ ಸಮಯದಲ್ಲಿ 400ಕ್ಕೂ ಹೆಚ್ಚು ಸೈನಿಕರು ಸೇರಿದ್ದಾರೆ. ಖಾನ್ ಯೂನಿಸ್ ಪ್ರದೇಶದಲ್ಲಿ ಮಂಗಳವಾರ ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿಯಿಂದ ಒಬ್ಬ ಸೈನಿಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂದು ಸೇನೆ ತಿಳಿಸಿದೆ. ದಕ್ಷಿಣ ಗಾಜಾ ಪಟ್ಟಿಯಲ್ಲಿರುವ ವಸತಿ ಕಟ್ಟಡದೊಳಗೆ ಆಶ್ರಯ ಪಡೆದಿದ್ದ ಇಸ್ರೇಲಿ ಸೈನಿಕರ ಮೇಲೆ ದಾಳಿ ನಡೆಸಿದೆ. ಯಾಸೀನ್ 105 ಕ್ಷಿಪಣಿ ಮತ್ತು ಖಾನ್ ಯೂನಿಸ್ನ ದಕ್ಷಿಣಕ್ಕೆ ಮತ್ತೊಂದು ಕ್ಷಿಪಣಿ ದಾಳಿ ನಡೆಸಿದ ನಂತರ ಕೆಲವು ಸೈನಿಕರು ಸಾವನ್ನಪ್ಪಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಯುದ್ಧದ ನಂತರ ಯಾರು ಏನು ಸಾಧಿಸಿದ್ರು, ಈ ಯುದ್ಧದ ಪರಿಣಾಮಗಳು ಇನ್ನೂ ಕೂಡ ಎಷ್ಟು ಕಾಲದವರೆಗೆ ಕಾಡ್ತಾ ಇರುತ್ತೆ, ಇವೆಲ್ಲದರ ಲೆಕ್ಕಾಚಾರವು ಕೂಡ ಒಂದೊಂದಾಗಿ ಹೊರಬರೋದಕ್ಕೆ ಶುರುವಾಗಿದೆ. ಸದ್ಯಕ್ಕೆ ಕದನಕ್ಕೆ ತಾತ್ಕಾಲಿಕ ವಿರಾಮವನ್ನು ಹಾಡುವಂತಹ ಪ್ರಯತ್ನದಲ್ಲಿ ಬಹುತೇಕ ಯಶಸ್ಸಾದಂತೆ ಕಾಣ್ತಾ ಇದೆ. ಆದರೆ ಯಾವಾಗ ಮತ್ತೆ ಹೊಸ ತಿಕ್ಕಾಟಗಳಿಗೆ ಎದುರು ಮಾಡಿಕೊಡುತ್ತೋ ಗೊತ್ತಿಲ್ಲ. ಆದರೆ ಇಸ್ರೇಲ್ ಅಮೆರಿಕ ಹಾಕಿದಂತಹ ಗಡಿಯನ್ನು ದಾಟಿ, ಗೆರೆಯನ್ನು ದಾಟಿ ಇರಾನ್ ಮೇಲೆ ದಾಳಿ ನಡೆಸುತ್ತಾ, ಮತ್ತು ಇರಾನ್ ಈ ಸ್ಥಿತಿಯಲ್ಲಿ, ಯಾಕಂದರೆ ಏಕಾಂಗಿಯಾಗಿ ಅದು ತನ್ನ ಯುದ್ಧವನ್ನು ನಡೆಸಬೇಕಂತ ಸ್ಥಿತಿಯಲ್ಲಿ ಅದು ಕೂಡ ಈಗ ಸಿಕ್ಕಿರುವಂಥ ಈ ಕದನ ವಿರಾಮದ ಅವಕಾಶವನ್ನು ಉಳಿಸ್ಕೊಳ್ಳುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು.